ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಸುತ್ತಿರುವ ಅಹೋರಾತ್ರಿ ಬೃಹತ್ ಪ್ರತಿಭಟನಾ ಧರಣಿ ಸ್ಥಳಕ್ಕೆ 2ನೇ ದಿವಸದಂದು ಎಡಿಸಿ ಕೆಟಿ ಶಾಂತಲಾ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದ ನಂತರ ಹೋರಾಟ ಅಂತ್ಯಗೊಳಿಸಿದರು. ಇದೇ ವೇಳೆ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಬಿಎಂ ಪುಷ್ಪ ಮಾತನಾಡಿ, ಅಂಗನವಾಡಿ ನೌಕರರ ಹಲವು ಬೇಡಿಕೆಗಳ ಬಗ್ಗೆ ಕಳೆದ ಅನೇಕ ವರ್ಷಗಳಿಂದ ಹೋರಾಟ ನಡೆಯುತ್ತದೆ. ಆದರೆ ಈವರೆಗೂ ಆಳುವ ಸರ್ಕಾರಗಳು ಕೇವಲ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದರು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಪ್ರಾರಂಭವಾಗಿ 50 ವರ್ಷಗಳು ಸಮೀಪಿಸುತ್ತದೆ. ಪಾಲನೆ, ಪೋಷಣೆ, ಶಿಕ್ಷಣ ಸಂವಿಧಾನಬದ್ಧ ಕರ್ತವ್ಯಗಳಿವೆ ಮತ್ತು 2013ರ ಆಹಾರ ಭದ್ರತಾ ಕಾಯ್ದೆ, 2009ರ ಕಡ್ಡಾಯ ಶಿಕ್ಷಣ ಕಾಯ್ದೆಯ ಕರ್ತವ್ಯಗಳನ್ನು ಶಾಸನಬದ್ಧವಾಗಿ ಸ್ಥಾಪಿಸಲ್ಪಟ್ಟ ಅಂಗನವಾಡಿ ಕೇಂದ್ರಗಳ ಮುಖಾಂತರ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಜಾರಿ ಮಾಡುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಮತ್ತು ಗುಜರಾತ್ ಕೋರ್ಟ್ಗಳು ಇವರಿಂದ 3 ಮತ್ತು 4ನೇ ಗ್ರೇಡ್ ನೌಕರರಿಗೆ ಪರಿಗಣಿಸಲು ಜಂಟಿ ನಿಯಮಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸಬೇಕೆಂದು ತೀರ್ಪು ನೀಡಿದೆ ಮತ್ತು ಸುಪ್ರೀಂ ಕೋರ್ಟ್ 1972ರ ಗ್ರಾಚ್ಯುಟಿ ಕಾಯ್ದೆಯಡಿ ಅರ್ಹರು ಎಂದು ತೀರ್ಪು ನೀಡಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಈವರೆಗೂ ಇದು ಜಾರಿಯಾಗಿಲ್ಲ. ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರನ್ನು ವರ್ಗ 3 ಮತ್ತು 4 ಎಂದು ಪರಿಗಣಿಸಿ ಕಾಯಂಗೊಳಿಸಬೇಕು. ಕೂಡಲೇ ಗ್ರಾಚ್ಯುಟಿ ಹಣವನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ಅನ್ವಯಿಸುವಂತೆ ಕಾನೂನು ರೂಪಿಸಬೇಕು. ಕೇಂದ್ರ ಸರ್ಕಾರ ನಮ್ಮ ಗೌರವಧನವನ್ನು 26,000 ರೂಗಳಿಗೆ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು. ನಿವೃತ್ತಿಯಾದವರಿಗೆ ಇಡಿಗಂಟು ಹಾಗೂ 10,000 ಮಾಸಿಕ ಪಿಂಚಣಿಯನ್ನು ನೀಡಬೇಕು. ಶಿಕ್ಷಣ ಇಲಾಖೆ ಮತ್ತು ಎಸ್ಟಿಎಂಸಿಗಳಿಂದ ಪ್ರಾರಂಭ ಮಾಡಿರುವ ಎಲ್ಕೆಜಿ, ಯುಕೆಜಿಯನ್ನು ನಿಲ್ಲಿಸಿ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಬೇಕು. ಜೊತೆಗೆ ಸಾಮೂಹಿಕ ಆರೋಗ್ಯ ವಿಮೆ ಕಲ್ಪಿಸಿ ನಮ್ಮ ಇನ್ನಿತರ ಬೇಡಿಕೆಗಳನ್ನು ಕೂಡ ಅತಿ ಶೀಘ್ರವಾಗಿ ಈಡೇರಿಸಬೇಕು ಎಂದು ಮನವರಿಕೆ ಮಾಡಿದರು. ಇದಾದ ನಂತರ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪ್ರತಿಭಟನಾಗಾರರನ್ನು ಉದ್ದೇಶಿಸಿ ಮಾತನಾಡಿ, ನಿಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಆಲಿಸಿದ್ದು, ಇಲ್ಲೇ ಆಗುವ ಬೇಡಿಕೆಗಳನ್ನು ಈಡೇರಿಸಿ ಉಳಿದ ಬೇಡಿಕೆಗಳನ್ನು ರಾಜ್ಯ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಕಳಿಸಿಕೊಡುವುದಾಗಿ ಭರವಸೆ ನೀಡಿದ ನಂತರ 2 ದಿನದ ಹೋರಾಟ ಕೈಬಿಟ್ಟರು. ಪೈಪ್ ಇರ್ಬೋದು, ಮತ್ತೆ ಅದು ಏನು ರೆಗ್ಯುಲೇಟರ್ ಇರ್ಬೋದು, ಮತ್ತೊಂದು ಆ ಆಡಳಿತ ವೆಚ್ಚನ ನೀವೇ ಮ್ಯಾನೇಜ್ ಮಾಡ್ಕೊಬೇಕು. ಸೊ ನಾವು ಇಂಥದನ್ನ ತಗೊಳ್ಳಿ, ಇಂಥದನ್ನ ಬಿಡಿ ಅಂತ ನಾವು ಯಾವತ್ತೂ ಇನ್ಸ್ಟ್ರಕ್ಷನ್ ಕೊಡಲ್ಲ. ಅದು ನಿಯಮಾವಳಿಯಲ್ಲಿ ನಾನು ತಿಳಿದಿರೋ ಪ್ರಕಾರ ನಮ್ಮ ಸಿಡಿಪಿಯಿಂದ ಬಂದಿರೋ ಮಾಹಿತಿ ಪ್ರಕಾರ 10 ಸೆಪ್ಟೆಂಬರ್ ತನಕ ಬಾಡಿಗೆ ಎಲ್ಲ ಪಾವತಿ ಮಾಡಿದ್ದೀವಿ. ಯಾವ ಅಂಗನವಾಡಿಗೆ ಪಾವತಿ ಮಾಡಿಲ್ಲ ಅಂತ ಅಂದರೆ ಹೊಸ ಅಂಗನವಾಡಿ ಕೇಂದ್ರಗಳು ಏನು ಪ್ರಾರಂಭ ಆಗಿದೆ ಅವಕ್ಕೆ ಪಾವತಿ ಮಾಡಿಲ್ಲ. ಯಾಕೆಂದರೆ ಅದಕ್ಕೆ ವಿಶೇಷವಾಗಿ ರಾಜ್ಯ ಸರ್ಕಾರದಿಂದ ಅನುದಾನ ಬರಬೇಕು. ಅದು ಕೂಡ ಈಗ ರಿಲೀಸ್ ಆಗಿದೆ. ಸೊ ನಿಮಗೆ ಸಿಡಿಪಿ ಮರುಹಂಚಿಕೆ ಮಾಡ್ತೀವಿ. ಅದನ್ನು ಕೂಡ ವಿತಿನ್ ಟೈಮ್ ಲಿಮಿಟಲ್ಲಿ ನಿಮಗೆ ಪಾವತಿ ಮಾಡ್ತೀವಿ ಅಂತೇಳಿ ಹೇಳ್ತೀವಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಮಗೂ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಂತ ನಾವು ದಿನಾ ಮೇಲಧಿಕಾರಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿ, ಓಕೆ, ಪ್ರಾಕ್ಟಿಕಲಿ ನಾವು ಆದಷ್ಟು ನೀವೆಲ್ಲ ಮಾಡಿದ್ದೀರಾ ಅಂತ ನಮಗೆ ಗೊತ್ತಿದೆ. ಪ್ರಾಕ್ಟಿಕಲಿ ನೀವು ಎಲ್ಲ ಹೆಣ್ಮಕ್ಳು, ಐ ನೋ ದ ಟೆನಾಸಿಟಿ ಆಫ್ ವುಮೆನ್, ಅವ್ರು ಯಾವುದನ್ನು ಸುಮ್ಮನೆ ಹೋಗಿ ಕಂಪ್ಲೇಂಟ್ ಮಾಡಲ್ಲ. ಇವತ್ತು ಇಷ್ಟು ಜನ ಬಂದು ಕೂತಿದ್ದೀರಾ ಅಂದರೆ ಇದು ನೀರು ಸ್ವಲ್ಪ ತಲೆ ಮೇಲೆ ಹೋಗಿದೆ ಅಂತ ಅರ್ಥ, ಓಕೆ. ಬಟ್ ಆದ್ರೂ ನಾವೇನು ಹೇಳೋದು, ಆ್ಯಸ್ ಅ ಗೌರ್ಮೆಂಟ್ ಸರ್ವೆಂಟ್ ನಾವು ಪ್ರತಿಯೊಂದನ್ನು ವಿ ಕಾಂಟ್ ಕೀಪ್ ಎಸ್ಕಲೇಟ್. ದೇರ್ ವಿಲ್ ಆಲ್ವೇಸ್ ಬಿ ಸಮ್ ಮೆಥಡ್ ಟು ರಿಸಾಲ್ವ್. ಆಯಿತು, ಇವಾಗ ಇಷ್ಟು ಲಾರ್ಜ್ ಸ್ಕೇಲಲ್ಲಿ ಪ್ರಾಕ್ಟಿಕಲಿ ನಿಮಗೆ ಅಲ್ಲಿರೋವಂಥ ಕುಕಿಂಗ್ ಅಪ್ಲಯನ್ಸಸ್ ಬಗ್ಗೆ ಮತ್ತು ನೀವು ಯೂಸ್ ಮಾಡೋವಂಥ ಸ್ಟೇಷನರಿ ಬಗ್ಗೆ ಏನೂ ಅನುದಾನ ಬಂದಿಲ್ಲ ಅಂದರೆ ವಿ ವಿಲ್ ಎಸ್ಕಲೇಟ್ ದಟ್ ಮ್ಯಾಟರ್ ಇಮಿಡಿಯೇಟ್ಲಿ. ಯಾವ ರೀತಿನಾದರೂ ಅದನ್ನು ರಿಸಾಲ್ವ್ ಮಾಡೋಕ್ಕೆ ವಿ ವಿಲ್ ಟೇಕ್ ಇಟ್ ವಿದಿನ್ 1 ವೀಕ್. ಇಂಥ ಮೈನರ್ ಇಶ್ಯೂಸ್ ಅಟ್ಲೀಸ್ಟ್ ವಿ ವಿಲ್ ರಿಸಾಲ್ವ್, ಓಕೆ. ಐ ಥಿಂಕ್ ಯುವರ್ ಟೀಮ್ ಆಲ್ಸೋ, ನಿಮ್ಮ ಡಿಪಾರ್ಟ್ಮೆಂಟ್ ಟೀಮು ನಮ್ಮ ಜೊತೆ ವರ್ಕ್ ಮಾಡುತ್ತೆ ಅಂತ ತೋಳ್ತೀನಿ. ಆ್ಯಂಡ್ ಐ ವಿಲ್ ಆಲ್ಸೋ ಸ್ಟಾರ್ಟ್ ಕಮಿಂಗ್ ಟು ಅಂಗನವಾಡಿಗಳಿಗೆ ವಿಸಿಟ್ ಮಾಡಬೇಕು ಅಂತ ನಾನು ಆವಾಗಲೇ ಟೈಮ್ ಟೇಬಲ್ ಹಾಕೊಂಡಿದ್ದೀನಿ. ನಾನು ಬರ್ತೀನಿ. ವಿಲ್ ಟ್ರೈ ಟು ರಿಸಾಲ್ವ್ ದ ಇಶ್ಯೂಸ್, ಓಕೆ. ಇದೇ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ಸಂಘಟನೆ ಉಪಾಧ್ಯಕ್ಷರುಗಳಾದ ಶಾರದಾ, ಕಾಮಾಕ್ಷಿ ರಾಜು, ಎಚ್ಟಿ ಮೀನಾಕ್ಷಿ, ಕಾರ್ಯದರ್ಶಿಗಳಾದ ಟಿಎಚ್ ಜಯಂತಿ, ಕೆಪಿ ವೀಣಾ, ಸುಮಿತ್ರಾ, ವೀಣಾ, ಗೀತಾ, ಜರೀನಾ ಹಾಗೂ ಬಿಕೆ ಸಂಗೀತ, ಅರವಿಂದ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.